ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಯಾವ ಮಟ್ಟಕ್ಕೆ ಕ್ರೇಜ್ ಅನ್ನ ಹುಟ್ಟು ಹಾಕಿದೆ ಅಂತ ಅಂದ್ರೆ ಅದು ಬೇರೆಯದ್ದೇ ಲೆವೆಲ್. ಈ ಸಮಾವೇಶಕ್ಕೆ ಅಮಿತ್ ಶಾ ಕೂಡ ಬರ್ತಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, ವಿವಿಧ ಸಮುದಾಯಕ್ಕೆ ಸೇರಿದ ನೂರಾರು ಮಠಾಧೀಶರು ಬರ್ತಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಅವರ ಅಂಬಾಸಿಡರ್ ಕಾರಿನ ಕತೆ. ಇದೆಲ್ಲವನ್ನ ಇವತ್ತಿನ ಯಡಿಯೂರಪ್ಪ ಹಬ್ಬ ಗ್ಯಾರಂಟಿ ಸ್ಪೆಷಲ್ ನಲ್ಲಿ ನೋಡೋಣ. ನಾನು ಸೌಖ್ಯ ಸೊರಬ. ಇದು ಅಭಿಮಾನಿಗಳಿಗೆ ಅಭಿಮಾನೋತ್ಸವ, ಬಿಜೆಪಿಗೆ ಬೂಸ್ಟ್. ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿದ ನಾಯಕನೊಬ್ಬನಿಗೆ ಅವರ ಪಕ್ಷದವರಷ್ಟೇ ಅಲ್ಲದೆ ಬೇರೆ ಪಕ್ಷದವರು ಅಭಿನಂದಿಸೋದು ಅಂದ್ರೆ ಅದು ಸುಮ್ಮನೆ ಮಾತಲ್ಲ. ಹೀಗಾಗಿನೇ ಇದು ಯಡಿಯೂರಪ್ಪ ಹಬ್ಬ. ಈ ಹಬ್ಬಕ್ಕೆ ದಸರಾ ಸ್ಪೆಷಲ್ ರೀತಿಯಲ್ಲಿ ಪುರ ಪ್ರವೇಶ ಕೂಡ ಮಾಡಿದ್ದಾರೆ. CKR 45 ಈ ಕಾರಿಗೆ ರಾಜ ಹುಲಿಯೇ ಅಂಬಾಸಿಡರ್. ಅಭಿಮಾನೋತ್ಸವದಲ್ಲಿ ನೂರಾರು ಮಠಾಧೀಶರು ಉಗೆ ಉಗೆ ಯಡಿಯೂರಪ್ಪ. ದಸರಾ ಮಾದರಿ ಪುರ ಪ್ರವೇಶ, ಉತ್ಸಾಹದ ಜಯಘೋಷ. ಚಿತ್ರದುರ್ಗ ಹೊಳಲ್ಕೆರೆ ರಸ್ತೆಯಲ್ಲಿನ ಕನಕ ಸರ್ಕಲ್ನಿಂದ ಆರಂಭವಾದ ಯಡಿಯೂರಪ್ಪ ಅಭಿಮಾನೋತ್ಸವ ಮೈಸೂರು ದಸರಾ ಮೆರವಣಿಗೆ ನೆನಪಿಸಿದ್ರೆ ಆಶ್ಚರ್ಯವಿಲ್ಲ. ಸಾವಿರಾರು ಬಿಜೆಪಿ ಕಾರ್ಯಕರ್ತರು, ವಿವಿಧ ಕಲಾ ತಂಡಗಳ ಮೆರವಣಿಗೆ, ನೃತ್ಯದೊಂದಿಗೆ ಯಡಿಯೂರಪ್ಪ ಅವರನ್ನ ಕರೆದುಕೊಂಡು ಬರಲಾಯಿತು. ಚಿತ್ರದುರ್ಗ ಅಂದ್ರೆ ಮದಕರಿ ನಾಯಕ ಆಳಿದ ಊರು. ಈ ಜಿಲ್ಲೆಗೆ ಬರವನ್ನ ನೀಗಿಸಿದ್ದವರು ಯಡಿಯೂರಪ್ಪ. ಅದು ಭದ್ರಾ ಮೇಲ್ದಂಡೆ ಯೋಜನೆಯ ಕೊಡುಗೆ. ಸಂಗೊಳ್ಳಿ ರಾಯಣ್ಣ, ಮಹಾತ್ಮ ಗಾಂಧೀಜಿ, ಸಂವಿಧಾನ ಪುರುಷ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿಯೇ ವೇದಿಕೆಯತ್ತ ಬಂದ್ರು ಯಡಿಯೂರಪ್ಪ. ಸಾವಿರದ 8 ಮಹಿಳೆಯರು ಕುಂಭ ಹೊತ್ತು ಸಾಗಿದ್ರೆ 500 ರೈತರು ನೇಗಿಲು ಹೊತ್ತು ನಡೆದ್ರು. 250ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ವನಕ್ಕೆ ಓಬವ್ವನ ವೇಷ ತೊಟ್ಟು ಕಂಗೊಳಿಸಿದ್ರು. ಅದಾದ ನಂತರ ನಡೆದಿದ್ದೇ ಪುರ ಪ್ರವೇಶ. ದಸರೆಯ ಪುರ ಪ್ರವೇಶ ನೆನಪಿಸಿದ ಪುರ ಪ್ರವೇಶವದು. ಅಭಿಮಾನೋತ್ಸವದ ಉದ್ಘಾಟನೆ ಮಾಡುವುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಮೋದಿಯವರೊಂದಿಗೆ ಸರಿಸಮವಾಗಿ ಹೆಗಲು ಕೊಟ್ಟು ಪಕ್ಷ ಸಂಘಟನೆ ಮಾಡಿರುವ ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲಿ ಪ್ರಮಾಣ ವಚನ ಮುಗಿಸಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಉದ್ಘಾಟನೆ ಮಾಡಲಿದ್ದಾರೆ. ಅಧ್ಯಕ್ಷತೆ ವಹಿಸಲಿರುವುದು ಗೋವಿಂದ ಕಾರಜೋಳ.
ಇನ್ನು ವೇದಿಕೆ ಮೇಲೆ ಯಡಿಯೂರಪ್ಪನವರೊಂದಿಗೆ ಕೆಲಸ ಮಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಿಎಂಗಳಾದ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಡಿವಿ ಸದಾನಂದಗೌಡ ಇರ್ತಾರೆ. ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿಯವರು ಇರ್ತಾರೆ. ಯಡಿಯೂರಪ್ಪ ಅಭಿಮಾನೋತ್ಸವದಲ್ಲಿ ದಾಸೋಹ. 5 ಲಕ್ಷ ಜನರಿಗೆ ನಿರಂತರವಾಗಿರುವಂಥ ಆಹಾರದ ವ್ಯವಸ್ಥೆಯನ್ನು ಆರಂಭದಲ್ಲೇ ಮಾಡಿಕೊಳ್ಳಲಾಗಿದೆ. ಎಲ್ಲರೂ ಕೂಡ ಬಂದಿರೋರಿಗೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ, ಈ ಯಡಿಯೂರಪ್ಪನವ್ರ ಮನೆಗೆ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲರೂ ಗೊತ್ತಿರುತ್ತೆ. ಒಂದು ರೀತಿ ದಾಸೋಹದ ಕಲ್ಪನೆ ಬರೋ ರೀತಿಯಲ್ಲಿ ಜೀವನ ನಡೆಸಿರುವಂಥ ವ್ಯಕ್ತಿ. ಬಂದಿರೋರು ಯಾರೂ ಉಪವಾಸ ಹೋಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಮೊದಲೇ ಬಾರಿಗೆ 5 ಲಕ್ಷ ಸಾಯಂಕಾಲದವರೆಗೂ ನಿರಂತರವಾಗಿ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಯಡಿಯೂರಪ್ಪನವರ ಮನೆಗೆ ಹೋದವರು ಹೊಟ್ಟೆ ತುಂಬಾ ಊಟ ಮಾಡಿಕೊಂಡೇ ಬರಬೇಕು. ಬೆಳಗ್ಗೆನೋ ಮಧ್ಯಾಹ್ನವೋ ರಾತ್ರಿಯೇ ಆಗ್ಲಿ ಯಡಿಯೂರಪ್ಪ ಮನೆಗೆ ಹೋಗಿದ್ದೆ, ಹಸಿದುಕೊಂಡು ಬಂದೆ ಅಂತ ಹೇಳಿದ ಒಬ್ಬರೇ ಒಬ್ಬ ವ್ಯಕ್ತಿ ಸಿಕ್ಕೋದಿಲ್ಲ. ಅದನ್ನ ಅಭಿಮಾನೋತ್ಸವದಲ್ಲಿಯೂ ಕೂಡ ಮಾಡಲಾಗ್ತಿದೆ. ಲಕ್ಷಾಂತರ ಜನಕ್ಕೆ ಊಟ ಉಪಹಾರಕ್ಕೆಂದೇ 6 ಕಡೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಅಡುಗೆಯವರು ಬಂದಿದ್ದಾರೆ. ಮತ್ತು ಒಂದೊಂದು ಅಡುಗೆ ಮನೆ ಹತ್ರ ಇಬ್ಬಿಬ್ಬರು ಬೆಂಗಳೂರಿನ ಶಾಸಕರ ವಾಲಂಟಿಯರ್ಸ್ 100 ಜನ ವಾಲಂಟಿಯರ್ಸ್ ಕೂಡ ಬರ್ತಾರೆ. ಯಾಕಂದರೆ ಬಂದಂಥವ್ರು ಕ್ಯೂ ನಿಲ್ಲಿಸೋದು, ಏನೂ ತೊಂದರೆ ಆಗಬಾರ್ದು, ಎಲ್ಲ ಬಿಸಿ ಬಿಸಿಯಾಗಿಯೇ ಅಡುಗೆ ಆಗಬೇಕು, ಒಂದೇ ಸರಿ ಮಾಡೋಂಗಿಲ್ಲ, ಅದು ಹಂತವಾಗಿ ಮಾಡ್ತಾ ಇರಬೇಕು, ಬಿಸಿ ಊಟನೇ ಕೊಡಬೇಕು ಅಂತಕ್ಕಂಥದ್ದು. ಸೊ ಮತ್ತು ಎಲೆಗಳು ಹಾಕೋದಕ್ಕೂ ಕೂಡ ದೊಡ್ಡ ದೊಡ್ಡ ಒಂದು ರೀತಿ ಬ್ಯಾರಿಕೇಡ್ ಮಾಡಿದ್ವಿ. ಅದರಲ್ಲೆಲ್ಲ ಕೂಡ ಎಲೆಗಳು ಹಾಕ್ಬೇಕು. ಸಾಮಾನ್ಯವಾಗಿ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲಲ್ಲೇ ಅಂದರೆ ಬಿಸಾಕಿ ಹೋಗ್ತಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ಅದನ್ನು ಸ್ವಚ್ಛ ಮಾಡುವಂಥದ್ದಕ್ಕೂ ಕೂಡ ನಾವು ಒಪ್ಪಿಸ್ಕೊಂಡಿದ್ದೀವಿ. ಯಡಿಯೂರಪ್ಪ ಅಭಿನಂದನೆಗೆ ನೂರಾರು ಮಠಾಧೀಶರ ಆಶೀರ್ವಾದ. ಯಡಿಯೂರಪ್ಪ ಅಂದ್ರೆ ಲಿಂಗಾಯತ ಸಮುದಾಯಕ್ಕೆ ಸೀಮಿತವಾದವರಲ್ಲ. ಲಿಂಗಾಯತ, ಒಕ್ಕಲಿಗ, ದಲಿತ, ಕುಂಬಾರ, ವಾಲ್ಮೀಕಿ, ಬೋವಿ, ಭಗೀರಥ, ಈಡಿಗ, ಮಡಿವಾಳ, ಲಂಬಾಣಿ, ಪಂಚಮಸಾಲಿ, ಕುರುಬ, ವಿರಕ್ತ ಮಠಗಳು, ಜೈನ ಪೀಠಗಳು ಸೇರಿದಂತೆ ನೂರಾರು ಮಠಾಧೀಶರು ವೇದಿಕೆಯಲ್ಲಿರ್ತಾರೆ. ಅವರೆಲ್ಲರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಅಭಿಮಾನೋತ್ಸವ ನೆರವೇರಲಿದೆ. ಕಾರ್ಯಕ್ರಮದ ಸಂಘಟನೆಯೇನೋ ಅದ್ಭುತವಾಗಿದೆ. ಈ ಸಂಘಟನೆಯಲ್ಲಿ ಭಾಗವಹಿಸ್ತಾ ಇರೋದೇ ಹಲವು ಕಾರ್ಯಕರ್ತರಿಗೆ ಹೆಮ್ಮೆ. ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಕಾರಣಗಳು ಸಾವಿರಾರಿದೆ. ಈ ಕರ್ನಾಟಕ ರಾಜ್ಯ ಕಂಡ ಅಪರೂಪದ ರೈತ ನಾಯಕ BS ಯಡಿಯೂರಪ್ಪನವರು. ಅವರು ಶಿಕಾರಿಪುರದಲ್ಲಿ ಒಂದು ಸಣ್ಣ ಹೋರಾಟದಿಂದ ಆರಂಭ ಮಾಡಿ ಇಡೀ ಕರ್ನಾಟಕದ ಚಿತ್ರಣವನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಧೀಮಂತ ನಾಯಕ. ಅವರ ಅಭಿಮಾನೋತ್ಸವ ಇವತ್ತು ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಒಂದೊಂದು ಜಾತಿಯ ಕುಲಗುರುಗಳನ್ನು ಹೊಂದಿರುವಂಥ ಮಠಗಳು ಇವತ್ತು ಅಭಿವೃದ್ಧಿಯನ್ನು ಕಂಡು ಆ ಜನಾಂಗದಲ್ಲಿ ಸಂಘಟನೆ ಮತ್ತು ಸಂಸ್ಕಾರವನ್ನು ತರಲಿಕ್ಕೆ ಭಾಳಷ್ಟು ಶ್ರಮ ಪಡ್ತಾ ಇದ್ದಾವೆ. ಅಂತೆಲ್ಲ ಪೂಜ್ಯರು ಸಹ ಇವತ್ತು ನಾಳಿನ ಕಾರ್ಯಕ್ರಮದಲ್ಲಿ ನಾಡಿನ ಸಾವಿರ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ. ನಾವು 100 ವರ್ಷಗಳ ಕಾಲ ಬರಗಾಲದಲ್ಲಿ 70 ವರ್ಷ ಬರಗಾಲವನ್ನೇ ಅನುಭವಿಸ್ತಿರ್ತದ್ದು. 70% ಬರಗಾಲ ಅನಿಸೋದು ಈ ಜಿಲ್ಲೆಗೆ ನೀರಾವರಿ ಹೋರಾಟವನ್ನು ಕಳೆದ 4-6 ದಶಕಗಳಿಂದ ಮಾಡಿದಂಥದ್ದು. ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಜಾರಿಗೊಳಿಸಿದಂಥ ಕೀರ್ತಿ ನಮ್ಮ ಚಿತ್ರದುರ್ಗದ ಭಗೀರಥ ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಡಿಯೂರಪ್ಪನವ್ರು ಯಾವತ್ತು ಮುಖ್ಯಮಂತ್ರಿ ಆದಾಗಲೂ ಸತತವಾಗಿ ನಾವು ನೀರು ಯಾಕೆಂದರೆ ಮಳೆನ ಎಂದೂ ನಾವು ಆರ್ಭಟ ಮಾಡ್ಕೊಂಡಿಲ್ಲ. ಮಳೆ ಅರ್ಪಡಿಸಿ ನಮಗೆ ಎಲ್ಲ ಜನ ಅತಿ ಹೆಚ್ಚಿನ ಬೆಳೆಯನ್ನು ಬೆಳೆದಿದ್ದೀವಿ. ಇಂದು ನಮಗೆ ಬರಗಾಲ ಅಂತಕ್ಕದ್ದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಮುಖ್ಯಮಂತ್ರಿ ಆದಾಗ ನಾವು ನೋಡೇ ಇಲ್ಲ. ಈಗ ಈ ವರ್ಷ ನೋಡಿ ಇಲ್ಲಿವರೆಗೂ ನಮಗೆ ಬರಗಾಲದ ಪರಿಸ್ಥಿತಿ ಬೇಗ ತೋರಿಸ್ತಾ ಇದೆ.
ಯಡಿಯೂರಪ್ಪಗೆ ಹುಟ್ಟುಹಬ್ಬದ ಶುಭ ಹಾರೈಸಿದ್ದ ನರೇಂದ್ರ ಮೋದಿ. कर्नाटक के लोकप्रिय जननेता बीएस येदियुरप्पा जी का जन्मदिन है। मैं उनकी लंबी आयु की कामना करता हूं। उन्होंने अपना जीवन गरीबों के कल्याण के लिए, किसानों के कल्याण के लिए समर्पित किया है। साथियों, मेरी आप सबसे एक विनती है, आप करेंगे? अगर आपके पास मोबाइल फोन है तो मोबाइल फोन निकाल करके उसकी फ्लैश लाइट शुरू करिए और येदियुरप्पा जी का सम्मान कीजिए। येदियुरप्पा जी के सम्मान में सब लोग हर एक के मोबाइल पर फ्लैश लाइट चलना चाहिए, येदियुरप्पा जी के सम्मान में चलना चाहिए। 50-60 साल का सार्वजनिक जीवन, अपनी पूरी जवानी एक विचार के लिए खपा दी है। हर कोई अपने मोबाइल फोन का फ्लैश लाइट चालू करके आदरणीय येदियुरप्पा जी का सम्मान करे। ಇದು ಯಡಿಯೂರಪ್ಪ ಹುಟ್ಟುಹಬ್ಬದ ದಿನದ ವೇಳೆ ಯಡಿಯೂರಪ್ಪನವರ ಸಾಧನೆಯನ್ನ ಸಾವಿರಾರು ಜನರ ಎದುರು ಹೆಮ್ಮೆಯಿಂದ ಹೇಳಿಕೊಂಡಿದ್ದ ಮೋದಿ, ಯಡಿಯೂರಪ್ಪನವರ ಬದುಕು, ಸಾಧನೆ ಪ್ರತಿಯೊಬ್ಬರಿಗೂ ಪ್ರೇರಣೆ ಅಂತ ಹಾಡಿ ಹೊಗಳಿದ್ರು. ಕೇವಲ ಮೋದಿಯವರಷ್ಟೇ ಅಲ್ಲ, ಬಿಜೆಪಿಯ ಕಡು ವಿರೋಧಿಗಳಿಗೂ ಯಡಿಯೂರಪ್ಪ ಒಳ್ಳೆಯದನ್ನೇ ಮಾಡಿದ್ದಾರೆ. ಅದನ್ನ BL ಸಂತೋಷ್ ಅವರು ವರ್ಣಿಸೋದು ಹೀಗೆ. ಬಜೆಟ್ ನಲ್ಲಿ ಕೃಷಿ ಬಜೆಟ್, ಹಸಿರು ಬಜೆಟ್ ಮೊದಲನೇ ಬಾರಿಗೆ ತಗೊಂಡು ಬಂದು ಬಜೆಟ್ ಒಳಗಡೆ ಒಂದು ಕೃಷಿ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ರಾಜ್ಯದ ಅಭಿವೃದ್ಧಿಗೆ ಅನೇಕ ತಿರುವುಗಳನ್ನ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ, ಬಹಳ ಬಂಡತನದ ಮಾತುಗಳನ್ನ ಇವತ್ತು ಅನೇಕ ಕಡೆಗಳಲ್ಲಿ ನಮಗೆ ಕೆಲವರ ಬಾಯಿಗಳಿದ್ದ ಕೇಳಕ್ಕೆ ಅಂತ ಬರ್ತಾರೆ. ಅಂಥವ್ರಿಗೂ ನಿಮಗೂ ಎಲ್ರಿಗೂ ನಾನು ಹೇಳಕ್ಕೆ ಅಂತ ಬಯಸೋದು, ಕೊರಟಗೆರೆ ಅನ್ನುವಂಥ ಊರಿನಲ್ಲಿ ತುಂಬಾ ಸಲ ಆಯ್ಕೆ ಆದವ್ರು ಏನೂ ಮಾಡದೇ ಇದ್ದಾಗ ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊರಟಗೆರೆ ಮೈನ್ ರೋಡ್ ಡಬಲ್ ರೋಡ್ ಆಯ್ತು. 40 ವರ್ಷ 50 ವರ್ಷ ಒಂದೇ ಕುಟುಂಬದವ್ರು ಆಯ್ಕೆ ಹಾಕೊಂಡು ಬರ್ತಾ ಇದ್ದಂತ ಜೇವರ್ಗಿಯಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿಸಕ್ಕೆ ಯಡಿಯೂರಪ್ಪನವರೇ ಬರ್ಬೇಕಾಯ್ತು. ಗುಲ್ಬರ್ಗ ನಮ್ದೇ, ಗುಲ್ಬರ್ಗದ ಮುಖಾಂತರ ದೇಶವನ್ನ ಆಳ್ತೀವಿ ಅಂತ ಹೊರಟ್ಕೊಂಡಿರ್ತಕ್ಕಂಥ ಒಂದು ಕುಟುಂಬದವರು 50 ವರ್ಷದಿಂದ ಅಲ್ಲಿರ್ತಕ್ಕಂಥ ದಲಿತರನ್ನ, ಸಾಮಾನ್ಯ ಜನರನ್ನ ಶೋಷಣೆ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮೈನ್ ರೋಡ್ ನಲ್ಲಿ ಡಬಲ್ ರೋಡ್ ಮಾಡಕ್ಕೆ ಯಡಿಯೂರಪ್ಪನವರೇ ಬರಬೇಕಾಗಿತ್ತು. ಅವ್ರ ಕೈಲಿ ಬರಕಾಗಿಲ್ಲ, ಅವ್ರ ಹಣೆಯಲ್ಲಿ ಬರೀಲಿಲ್ಲ ಅಭಿವೃದ್ಧಿ. ಯಾಕಂದ್ರೆ ಅಧಿಕಾರ ಅಂದ್ರೆ ಅದು ಅಭಿವೃದ್ಧಿಗೆ ಅನ್ನೋದನ್ನೇ ಮರ್ತೋಗಿರ್ತಕ್ಕಂಥವ್ರು ಆಳಿದ್ದಿದ್ದು ಇವ್ರುಗಳೆಲ್ಲ ಬರೋವರೆಗೆ ಅಂತಾರೆ. ಆ ಎಲ್ಲ ಮಾಡಕ್ಕೆ ಯಡಿಯೂರಪ್ಪನವ್ರು ಬರಬೇಕಾಯ್ತು ಆ ಕಾಲದಲ್ಲಿ. ಇವತ್ತು ಅಂಥವ್ರಿಗೆ ಸನ್ಮಾನ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ನಾನು ಅನ್ಕೊಳ್ತೀನಿ ನಮ್ಮೆಲ್ರಿಗೂ ಕೂಡ ಒಂದು ಪಾಲ್ಗೊಳ್ಳಿಕ್ಕೆ ಸದವಕಾಶ ಅಂತ ಅನ್ಕೊಳ್ತೀನಿ. ಸೈಕಲ್ ಹತ್ತು ಪಕ್ಷ ಕಟ್ಟು, ಲೂನಾ ಹತ್ತು ಪಕ್ಷ ಕಟ್ಟು, ಕಾರು ಹತ್ತು ಪಕ್ಷ ಕಟ್ಟು. ಇದು ಯಡಿಯೂರಪ್ಪ ಪಾಲಿಸಿ. ಯಡಿಯೂರಪ್ಪನವರು ಸಾಲ ಸೂಲ ಮಾಡಿ ಒಂದು ಕಾರು ಖರೀದಿ ಮಾಡಿ ಆ ಕಾರಿನಲ್ಲಿ ಇಡೀ ರಾಜ್ಯವನ್ನ ಸುತ್ತಿರೋದು ಸುಮ್ಮನೆ ಅಲ್ಲ. ಅದಕ್ಕೂ ಮೊದಲು ರೈಲಿನಲ್ಲಿ, ಬಸ್ಸಿನಲ್ಲಿ ಓಡಾಡಿ ಕಾಲ್ನಡಿಗೆಯಲ್ಲಿ ಸಂಘಟನೆ ಮಾಡಿದಂತೆ. ಕಾರು ಬಂದ ಮೇಲೆ ಯಡಿಯೂರಪ್ಪ ಮತ್ತು ಅವರ ಕಾರ್ ನಂಬರ್ 2 ಫೇಮಸ್ ಆಗ್ಬಿಟ್ವು. ಈ ಸಮಾವೇಶದಲ್ಲಿ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇರೋದು ಒಂದು ಕಾರು. ಆ ಕಾರಿನ ನಂಬರ್ CKR 45. ಈ ಕಾರ್ ಹೆಸರು ಕೇಳಿದ್ರೆ ಸಾಕು ಬಿಜೆಪಿಯವರು ರೋಮಾಂಚನಗೊಳ್ತಾರೆ. ಯಾಕಂದ್ರೆ ಈ ಕಾರ್ಗೆ ಬ್ರ್ಯಾಂಡ್ ಅಂಬಾಸಿಡರ್ BS ಯಡಿಯೂರಪ್ಪ.
ಲಭ್ಯವಿಲ್ಲ. ಹೌದು, ಇದು 1980ರ ದಶಕದಲ್ಲಿ ಬಳಕೆ ಮಾಡ್ತಾ ಇದ್ದ ರಿಜಿಸ್ಟ್ರೇಷನ್ ನಂಬರ್. ಆಗೆಲ್ಲ ಕಾರುಗಳಿಗೆ MY, ME ಅಥವಾ CKR ಅಕ್ಷರಗಳಿಂದ ರಿಜಿಸ್ಟರ್ ಆಗ್ತಾ ಇತ್ತು. ಅಂದ್ರೆ ಮೈಸೂರು ರಾಜ್ಯದ ನಂಬರ್ಗಳಿಗೆ ಕೊಡ್ತಾ ಇದ್ದಂತ ನಂಬರ್ ಇದು. ಇಲ್ಲಿ ಬರುವಂತ C ಅಕ್ಷರ ಇದೆಯಲ್ಲ, ಅದು ಯಾವ RTO ಕಚೇರಿಯದ್ದು ಅನ್ನೋದನ್ನ ಸೂಚಿಸ್ತಾ ಇತ್ತು. ಈ CKR ಅನ್ನೋದು ಆಗಿನ ಕಾಲದಲ್ಲಿ ಬೆಂಗಳೂರು ಸೆಂಟ್ರಲ್ ಅನ್ನೋದನ್ನ ಸೂಚಿಸ್ತಾ ಇತ್ತು. ಈ ಕಾರು ಬೆಂಗಳೂರು ಸೆಂಟ್ರಲ್ RTO ಕಚೇರಿಯಲ್ಲಿ ರಿಜಿಸ್ಟರ್ ಆಗಿದ್ದ ನಂಬರ್. CKR 45 ಅಂಬಾಸಿಡರ್ ಕಾರ್ಗೆ ಯಡಿಯೂರಪ್ಪ ಬ್ರ್ಯಾಂಡ್ ಅಂಬಾಸಿಡರ್. ರಾಜ್ಯದಲ್ಲಿ ಯಡಿಯೂರಪ್ಪನವ್ರನ್ನ, ಸನ್ಮಾನ್ಯ BS ಯಡಿಯೂರಪ್ಪನವ್ರನ್ನ, ರೈತ ನಾಯಕನನ್ನ ಯಾವ ರೀತಿ ಈ ನಾಡಿನ ಜನ ಪ್ರೀತಿ ಮಾಡ್ತಾರೋ, ಗುರುತಿಸ್ತಾರೋ, ಈ ನಮ್ಮ ಯಡಿಯೂರಪ್ಪನವರು ಬಳಸಿರ್ತಕ್ಕಂಥ ಅಂಬಾಸಿಡರ್ ಕಾರ್ CKR 45 ಇದನ್ನು ಕೂಡ ಎಲ್ಲರೂ ಕೂಡ ಪತ್ತೆ ಹಚ್ತಾರೆ, ಗುರುತಿಡಿತಾರೆ. ಈ ಕಾರ್ ಬಂತಂದ್ರೆ ಯಡಿಯೂರಪ್ಪ ಬಂದ್ರು ಎಂದೇ ಅರ್ಥ. ಆಗ ಬಿಜೆಪಿ ಕಾರ್ಯಕರ್ತರ ಉತ್ಸಾಹ ಡಬಲ್ ಆಗ್ತಾ ಇತ್ತು. ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ, BJPಯನ್ನ ಹಳ್ಳಿಗೆ ತೆಗೆದುಕೊಂಡೋಗಿ ಪಕ್ಷದ ಸಂಘಟನೆಯನ್ನ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರೈತ ನಾಯಕರು, ಹೋರಾಟಗಾರರಾಗಿರುವಂಥ BS ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ ಈ ಅಂಬಾಸಿಡರ್ ಕಾರ್ CKR 45 ಪಾತ್ರವೂ ಕೂಡ ಅಷ್ಟೇ ಇರುವಂಥದ್ದು. ಈ ಕಾರನ್ನ ಯಡಿಯೂರಪ್ಪ ಈಗ್ಲೂ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಸವಿ ನೆನಪಿಗಾಗಿ ಇದ್ದ ಈ ಕಾರು ಈಗ ನಡೀತಾ ಇರೋ ಅಭಿಮಾನೋತ್ಸವದ ಪ್ರಮುಖ ಆಕರ್ಷಣೆ. ಕಾರ್ಯಕರ್ತರು ಬಂದು ಈ ಕಾರ್ ಬಳಿ ನಿಂತು ಕೂತು ಫೋಟೋ ತೆಗೆಸಿಕೊಳ್ತಿದ್ದಾರೆ. ಈಗಾಗಲೇ ಯಡಿಯೂರಪ್ಪನವರು ಪಕ್ಷ ಕಟ್ಟುವಂತಹ ನಿಟ್ಟಿನಲ್ಲಿ ಬಳಸಿದಂತಹ ಅವರ ಅಂಬಾಸಿಡರ್ ಕಾರನ್ನು ಕೂಡ ಈಗಾಗಲೇ ಪ್ರದರ್ಶನಕ್ಕಿಟ್ಟಿರುವಂಥದ್ದು. ಇದೇ ಕಾರಿನಲ್ಲಿ 16 ವರ್ಷಗಳ ಕಾಲ ಯಡಿಯೂರಪ್ಪನವರು ಏನು ಆರಂಭದಲ್ಲಿ ಪಕ್ಷ ಕಟ್ಟಲಿಕ್ಕೆ ಓಡಾಡಿದಂತಹ ಕಾರು, ಏನು ಇದರ ನಂಬರನ್ನು ನೋಡ್ತಾ ಇರ್ಬೋದು, CKR 45 ಅನ್ನುವಂತಹ ನಂಬರಿನ ಈ ಒಂದು ಕಾರು ಇಡೀ ರಾಜ್ಯದಾದ್ಯಂತ ಆರಂಭಿಕ ದಿನಗಳಲ್ಲಿ ಇದೇ ಕಾರಿನಲ್ಲಿ ಅವರು ರಾಜ್ಯವನ್ನ ಸುತ್ತಾಟ ಮಾಡಿ ಏನು ತಳಮಟ್ಟದಲ್ಲಿ ಪಕ್ಷವನ್ನ ಕಟ್ಟಲಿಕ್ಕೆ ಇದೇ ಒಂದು ಕಾರಿನಲ್ಲಿ ಅವರು ಓಡಾಟವನ್ನ ಮಾಡಿದ್ರು. ಈ ಕಾರ್ಗೆ ಒಂದು ಚಂದದ ಇತಿಹಾಸವೇ ಇದೆ. ಈ ಕಾರು ಕೂಡ ಯಡಿಯೂರಪ್ಪನವರ ಸಿಟ್ಟು, ಪ್ರೀತಿ ಎರಡನ್ನೂ ಪಡ್ಕೊಂಡಿದೆ. ಈ ಕಾರ್ನ ಡ್ರೈವರ್ ಈಗಲೂ ಆಕ್ಟಿವ್ ಇದ್ದಾರೆ. ನಾಯಕ್ ಅಂತ ಒಬ್ರಿದ್ರು, ದಕ್ಷಿಣ ಕನ್ನಡದವರು. ಅವರು ಚಾಲಕರಾಗಿ ಬಂದರು. ತದನಂತರದಲ್ಲಿ ನಮ್ಮ ಮಂಜಣ್ಣ ಅಂತ ಈಗಲೂ ಕೂಡ ನಮ್ಮ ಜೊತೆಲಿ ಇದ್ದಾರೆ, ಕುಟುಂಬದ ಸದಸ್ಯರಾಗಿದ್ದಾರೆ. ಅವರು ಕೂಡ 15 ವರ್ಷಗಳ ಕಾಲ ಕಾರನ್ನ ಚಾಲಕರಾಗಿ ಓಡಿಸಿದ್ದಾರೆ. ನಮ್ಮ ಶಂಕರ್ ಅವರು ನಮ್ಮ ಶಂಕರ್ ಅವರು ಕೂಡ ಸುಮಾರು 8-10 ವರ್ಷಗಳ ಕಾಲ ತಂದೆಯವರ ಸಾರಥಿ ಆಗಿರ್ತಕ್ಕಂಥವ್ರು. ಸಾಹೇಬ್ರ ಹತ್ರ ಫಸ್ಟ್ ನಾನು ಡ್ಯೂಟಿ ಬಂದಾಗ ಸಾಹೇಬರು MLA ಆಗಿದ್ರು ಅಷ್ಟೇ. ಆಮೇಲೆ ವಿರೋಧ ಪಕ್ಷ ನಾಯಕರಾದರು. ನಾವೊಂದು 25 ವರ್ಷದಿಂದ ಇಲ್ಲಿ ಸಾಹೇಬ್ರ ಸಂಸ್ಥೆ ಕೆಲಸ ಮಾಡ್ತೀನಿ. ಸಾಹೇಬ್ರ ಡ್ಯೂಟಿ ಇದ್ದೀನಿ. ಸಾಹೇಬ್ರ ಹತ್ರ 10 ವರ್ಷದಿಂದ ಅವ್ರ ಕಾರಲ್ಲಿ ಡ್ಯೂಟಿ ಮಾಡ್ತಾಯಿದ್ದೆ. ಫಸ್ಟು ಈ ಅಂಬಾಸಿಡರ್ ನಾನೇ ಓಡಿಸಿದ್ದು. ಅದಾದ ನಂತರ ಮಂಜಣ್ಣ ಅಂತ ನಮ್ಮ ಸ್ನೇಹಿತರು ಓಡಿಸ್ತಾಯಿದ್ರು. ಈಗ ನಾನೇ ಇದ್ದೀನಿ. ಈ ಗಾಡಿ ಸ್ವಲ್ಪ ಮಾಡಲಿಫಿಕೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇಂಜಿನೆಲ್ಲ ಹಳೇದಿದೆ ಸರ್. ಅವ್ರ ಜೊತೆ ತುಂಬ ಒಟ್ಟು ಜೊತೆ ಇದೆ. ಈ ಕಾರ್ ಈಗಲೂ ಡ್ರೈವ್ ಮಾಡೋಕೆ ಪರ್ಫೆಕ್ಟ್ ಆಗಿದೆಯಂತೆ. ಸ್ವಲ್ಪ ಮಾಡ್ಯುಲೇಷನ್ ಮಾಡಿಸಿದ್ದಾರಂತೆ ಅಷ್ಟೇ. ಇದು ಯಡಿಯೂರಪ್ಪನವರ ಜೊತೆ 25 ವರ್ಷಗಳಿಂದಾನೂ ಜೊತೆಯಲ್ಲಿಯೇ ಇರುವಂತ ಯಡಿಯೂರಪ್ಪನವರ ಕುಟುಂಬದ ಭಾಗವೇ ಆಗಿ ಹೋಗಿರುವ ಶಂಕರ್ ಅವರು ಹೇಳೋ ಮಾತು. ರಾಜ್ಯ ಪ್ರವಾಸ ಒಂದು 8 ಸಲ ಮಾಡಿದ್ದೇನೆ ಸಾಹೇಬ್ರೊಟ್ಟಿಗೆ. ಬಿಜಾಪುರ, ಗುಲ್ಬರ್ಗ, ಬೀದರೆಲ್ಲ ಹೋಗಿದ್ದೇನೆ. ಈ ಕಡೆ ಮಂಗಳೂರೆಲ್ಲ ಹೋಗಿದ್ದೀನಿ ಸರ್. ಸಾಹೇಬ್ರೊಟ್ಟಿತ್ತು ನಾವು ಒಂಥರ ತಂದೆ ಮಗನ ಥರ ಸಮಾನ ನೋಡ್ಕೊಂಡಿದ್ದಾರೆ. ಯಾವತ್ತೂ ನಾನು ಡ್ರೈವರ್ ತಾವು ಕಂಡಿಲ್ಲ ಅವರು. ಊಟೋಪಚಾರ ಆಗಲಿ ಪರವಾಗಿಲ್ಲ, ಅವ್ರು ಫಸ್ಟ್ ನಮ್ಮನ್ನೇ ಕರೀತಾರೆ. ಫಸ್ಟ್ ಡ್ರೈವರ್ ಊಟ ಕೊಡಪ್ಪ ಅಂತ ಹೇಳಿದ್ರು. ಅಷ್ಟು ವಿಶ್ವಾಸ ಇದ್ದೀವಿ. ಮತ್ತು ನಮಗೆ ಯಾವ ಥರದ ದುರಭ್ಯಾಸ ಅವರಿಂದ ಕಲೀಲಿಲ್ಲ ನಾನು. ಇವತ್ತು ಡೈಲಿ ಅವರು ಶೇವಿಂಗ್ ಇಲ್ಲದೆ ಹೊರಗೆ ಬರೋಲ್ಲ. ಮತ್ತು ಡೈಲಿ ಸಪರೇಟರ್ಸ್ ಹಾಕ್ಕೊತಾರೆ. ಸೊ ನಾವು ಆ ಸಿಸ್ಟಮ್ ಕಲ್ತ್ಕೊಂಡಿದ್ದೀವಿ. ಬಟ್ ನಮಗೆ ತಂದೆ ಸಮಾನ ಅಂತ ಅಲ್ಲಿ ತಿಳ್ಕೊಂಡಿದ್ದೀವಿ ಸರ್. ಡ್ರೈವರ್
ಆಗಿದ್ದ ಶಂಕರ್ ಅವರು ಯಡಿಯೂರಪ್ಪನವರಿಂದ ಶಿಸ್ತು ಕಲ್ತಿದ್ದಾರೆ. ಯಡಿಯೂರಪ್ಪ ಕ್ಲೀನ್ ಶೇವ್ ಮಾಡದೆ ಹೊರಗೆ ಬರೋದಿಲ್ಲ. ಯಡಿಯೂರಪ್ಪ ಅವರನ್ನ ಕೊಳಕಾದ ಬಟ್ಟೆಗಳಲ್ಲಿ ನೋಡಿದವರಿಲ್ಲ. ಐರನ್ ಮಾಡಿದ ಸಫಾರಿ ಡ್ರೆಸ್ಸು ಅವರ ಟ್ರೇಡ್ ಮಾರ್ಕು. ದುರಭ್ಯಾಸಗಳೂ ಇಲ್ಲ. ಅವರ ಜೊತೆ ಕೆಲಸ ಮಾಡ್ತಾ ನಾವು ಅದನ್ನೇ ಕಲಿತ್ಕೊಂಡ್ವಿ ಅಂತಾರೆ ಶಂಕರ್. ರಾತ್ರಿ ಹೊತ್ತಿನಲ್ಲೂ ಪ್ರಚಾರ ಮಾಡ್ತಾ ಇದ್ದ, ಓಡಾಡ್ತಾ ಇದ್ದ ಯಡಿಯೂರಪ್ಪ ನಿದ್ರೆ ಮಾಡ್ತಾ ಇದ್ದದ್ದು ಕಡಿಮೆ ಅಂತೆ. ಟೂರ್ ತುಂಬ ಮಾಡಿದ್ದೀವಿ. ಮತ್ತು ಅವರು ಡೈಲಿ ಒಂದು 8 ಸಭೆ ಮಾಡ್ತಾ ಇದ್ರು. ಆ ಸಭೆ ಬರ್ಕೊತಾ ಇದ್ರು. ಮುಂದಿನ ಸಭೆಯಲ್ಲಿ ಯಾರಿಗೆ ಹೇಳಬೇಕು, ಅಲ್ಲಿ ಅಧ್ಯಕ್ಷ ಯಾರು ಉಪಾಧ್ಯಕ್ಷ ಬರ್ಕೊತಾ ಇದ್ರು. ಅವರಿಗೆ ರೈಟಿಂಗ್ ತುಂಬ ಇಷ್ಟ ಅವರಿಗೆ. ಮತ್ತು ಹೆಚ್ಚಿಗೆ ನಿದ್ದೆ ಅವ್ರು ಮಾಡ್ತಿರ್ಲಿಲ್ಲ. ನಮಗೂ ನೈಟ್ ನಾವು ಡ್ಯೂಟಿ ಮಾಡ್ತಾ ಇದ್ವಿ. ವೀಕ್ಷಕರೇ, ಯಡಿಯೂರಪ್ಪನವರಿಗೆ ಕಾರು ಬಂದಿದ್ದು ಶಾಸಕರಾದ ನಂತರ. ಅದಕ್ಕೂ ಮೊದಲು ಶಿವಮೊಗ್ಗದಲ್ಲಿ ಸೈಕಲ್ ಏರಿಯೇ ಪಕ್ಷ ಸಂಘಟಿಸ್ತಾ ಇದ್ದವರು ಯಡಿಯೂರಪ್ಪ. ಸೈಕಲ್ ಮೇಲೆಯೇ ವಿಧಾನಸೌಧಕ್ಕೆ ಯಾತ್ರೆ ಮಾಡಿದ್ರು. ಬಗರ್ ಹುಕುಂ ಹೋರಾಟ ಸೇರಿದಂತೆ ಎಲ್ಲದರಲ್ಲೂ ಅವರಿಗೆ ಜೊತೆಯಾಗಿದ್ದಿದ್ದು ಸೈಕಲ್. ಆದ್ರೆ ಈಗ ಆ ಸೈಕಲ್ ಇಲ್ಲ. ಕಾರಿಗೂ ಮೊದಲು ಲೂನಾದಲ್ಲಿ ಓಡಾಟ. ಸೈಕಲ್ ಹೋದ್ಮೇಲೆ ಯಡಿಯೂರಪ್ಪನವರು ಒಂದು ಲೂನಾ ತಗೊಳ್ತಾರೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಜೊತೆಗಿದ್ದವರಲ್ಲಿ DH ಶಂಕರಮೂರ್ತಿ, ಈಶ್ವರಪ್ಪನವರು ಇದ್ರು. ಆದ್ರೆ ಒಂದೇ ಲೂನಾ. ಆ ಲೂನಾದಲ್ಲಿಯೇ ತ್ರಿಬಲ್ ರೈಡಿಂಗ್ ಕರೆದುಕೊಂಡು ಹೋಗ್ತಿದ್ರಂತೆ ಯಡಿಯೂರಪ್ಪ. ಹೀಗೆ ಸೈಕಲ್, ಲೂನಾ ಜರ್ನಿ ಮುಗಿದ ಮೇಲೆ ಬಂದಿದ್ದೇ ಈ ಕಾರು. CKR 45 ಅಂಬಾಸಿಡರ್ ಕಾರು. ಆ ಕಾರಿನ ಬೆಲೆ ಆಗಿನ ಕಾಲಕ್ಕೆ ಸುಮಾರು 80,000 ರಿಂದ 90,000 ರೂಪಾಯಿ ಇತ್ತು. ಆ ಕಾರನ್ನ ಖರೀದಿಸಲು ಹಣ ಹೊಂದಿಸೋದಕ್ಕೆ ಬಹಳ ಕಷ್ಟಪಟ್ಟಿದ್ರಂತೆ ಯಡಿಯೂರಪ್ಪ. ಲೋನ್ ಮೇಲೆ ಕಾರು ಖರೀದಿ ಮಾಡಿದ್ರಂತೆ. ಈ ಕಾರ್ ಒಂದೇ ಒಂದು ಸಲ ಆಕ್ಸಿಡೆಂಟ್ ಆಗಿತ್ತು. ಯಡಿಯೂರಪ್ಪ ಸೇಫ್ ಆಗಿಯೇ ಇದ್ರು. ನನಗೆ ಇವತ್ತು ಕೂಡ ನೆನಪಿದೆ. ಒಂದ್ಸಲ ಸನ್ಮಾನ್ಯ ಯಡಿಯೂರಪ್ಪನವರು ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಶಿವಮೊಗ್ಗದಿಂದ ಬೆಂಗಳೂರು ಹೊರಟಿದ್ರು. ನಾಯಕ್ ಅಂತ ಏನಿದ್ರು ಚಾಲಕರು ಅವರೇ ಇದ್ರು, ಸಾರಥಿ. ಯಡಿಯೂರಪ್ಪ ಒಬ್ಬರೇ ಇದ್ರು ಹಿಂಗಡೆ. ಬೆಳಗ್ಗೆ 6-6:30 ಪತ್ರಿಕೆ ಓದ್ತಾ ಇದ್ರು. ಆ ಟೈಮಲ್ಲಿ ಈ ಕಾರು ಟಾಪಲ್ ಆಗಿತ್ತು. ಆದರೆ ಯಾರಿಗೂ ಏನು ತೊಂದರೆ ಆಗಿರಲಿಲ್ಲ. ಅದೊಂದು ಘಟನೆ ಬಿಟ್ಟರೆ ಮತ್ತೆ ಯಾವತ್ತೂ ಕೂಡ ತಂದೆಯವ್ರಿಗೆ ತೊಂದರೆನೂ ಆಗಿರಲಿಲ್ಲ. ಆ ರೀತಿ ಭಾಳ ಸುರಕ್ಷಿತವಾಗಿ ತಂದೆಯವ್ರನ್ನ ಇಡೀ ರಾಜ್ಯಾದ್ಯಂತ ಬಳಕೆ ಮಾಡಿರ್ತಕ್ಕಂಥ ಕಾರು. ರಾಜ್ಯದ ಜನ ಯಡಿಯೂರಪ್ಪನ ಎಷ್ಟು ಪ್ರೀತಿ ಮಾಡುತ್ತಾರೋ ನಮ್ಮ CKR 45 ಕೂಡ ಅಷ್ಟೇ ಪ್ರೀತಿಯನ್ನು ಮಾಡುವಂಥದ್ದು. ಹೀಗೆ ಪಕ್ಷ ಕಟ್ಟಿದ ಯಡಿಯೂರಪ್ಪ ಈಗ 50ನೇ ರಾಜಕೀಯ ವರ್ಷದ ಸಾರ್ಥಕತೆಯನ್ನ ಚಿತ್ರದುರ್ಗದಲ್ಲಿ ಸಂಭ್ರಮಿಸುತ್ತಿದ್ದಾರೆ. ನೂರಾರು ಮಠಾಧೀಶರು, 10 ರಾಜಕೀಯ ನಾಯಕರು, ಲಕ್ಷಾಂತರ ಅಭಿಮಾನಿಗಳ ಜಯಘೋಷ ಮೊಳಗ್ತಾ ಇದೆ. ಯಡಿಯೂರಪ್ಪ ಅಭಿಮಾನಿಗಳ ಹಬ್ಬದ ಸ್ಪೆಷಲ್ ಇದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.